ವಿಜಯಜೇರ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಮುಂಬೈ ತಂಡವನ್ನ ಬಗ್ಗು ಬಡಿದಿದೆ. ಆದರೆ ಕರ್ನಾಟಕ ಮತ್ತು ಮುಂಬೈ ತಂಡಗಳ ನಡುವೆ ನಡೆದಂತಹ ವಿಜಯಜೇರ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಪಂದ್ಯ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಕರ್ನಾಟಕ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಕರ್ನಾಟಕ ತಂಡ ಈ ಬಾರಿಯ ವಿಜಯಜೇರ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಜಯಜೇರ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಕರ್ನಾಟಕ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಮುಂಬೈ ತಂಡ ನಿಗದಿತ 50 ಓವರ್ನಲ್ಲಿ 8 ವಿಕೆಟ್ಗಳನ್ನ ಕಳೆದುಕೊಂಡು 254 ರನ್ಗಳನ್ನ ಹೊಡೆಯಿತು. ಮುಂಬೈ ತಂಡದ ಪರವಾಗಿ ಮುಲಾನಿ 91 ಎಸೆತದಲ್ಲಿ 86 ರನ್ ಹೊಡೆದರೆ ನಾಯಕ ಸಿದ್ದೇಶ್ ಲಾಡ್ 58 ಎಸೆತದಲ್ಲಿ 38 ರನ್ ಅನ್ನು ಹೊಡೆದರು. ಇನ್ನು ಕರ್ನಾಟಕ ತಂಡದ ಪರವಾಗಿ ವಿದ್ಯಾಧರ್ ಪಾಟೀಲ್ 42 ರನ್ಗಳಿಗೆ 3 ವಿಕೆಟ್ ಅನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 255 ರನ್ಗಳ ಗುರಿಯನ್ನು ಪಡೆದಂತ ಕರ್ನಾಟಕ ಒಂದು ಅಂತ ಆರಂಭವನ್ನು ಪಡೆಯಲು ವಿಫಲವಾಯಿತು. ನಾಯಕ ಮಯಾಂಕ್ ಅಗರ್ವಾಲ್ ಕೇವಲ 12 ರನ್ ಹೊಡೆದು ಔಟ್ ಆಗಿ ಹೊರನಡೆದರು. ಆದರೆ 2ನೇ ವಿಕೆಟ್ಗೆ ಜೊತೆಯಾದಂತಹ ದೇವದತ್ ಪಡಿಕಲ್ ಮತ್ತು ಕರುಣ್ ನಾಯರ್ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ದೇವದತ್ ಪಡಿಕಲ್ 95 ಎಸೆತದಲ್ಲಿ ಅಜೇಯ 81 ರನ್ ಹೊಡೆದರೆ ಕರುಣ್ ನಾಯರ್ 80 ಎಸೆತದಲ್ಲಿ ಅಜೇಯ 74 ರನ್ ಹೊಡೆದರು. ಕರ್ನಾಟಕ ತಂಡ 33 ಓವರ್ನಲ್ಲಿ 1 ವಿಕೆಟ್ ಅನ್ನು ಕಳೆದುಕೊಂಡು 187 ರನ್ಗಳನ್ನು ಹೊಡೆದಿದ್ದಾಗ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು. ಹೀಗಾಗಿ ಕರ್ನಾಟಕ ತಂಡ ವಿಜೆಡಿ ನಿಯಮದ ಆಧಾರದಲ್ಲಿ 55 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಕರ್ನಾಟಕ ತಂಡ ಇದೀಗ ವಿಜಯಜೇರ ಟ್ರೋಫಿಯ ಸೆಮಿಫೈನಲ್ಗೆ ಏರಿದೆ. ಕರ್ನಾಟಕ ತಂಡ ಈ ಬಾರಿಯ ವಿಜಯಜೇರ ಟ್ರೋಫಿಯಲ್ಲಿ ತೋರುತ್ತಿರುವಂತಹ ಒಂದು ಭರ್ಜರಿಯಾದಂತಹ ಪ್ರದರ್ಶನ ನೋಡಿದರೆ ಖಂಡಿತವಾಗಿಯೂ ಕರ್ನಾಟಕ ತಂಡ ಈ ಬಾರಿಯ ವಿಜಯಜೇರ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದೆಂಬ ದೊಡ್ಡ ನಿರೀಕ್ಷೆಯಲ್ಲಿ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಇನ್ನು ಕರ್ನಾಟಕ ತಂಡ ಈ ಬಾರಿಯ ವಿಜಯಜೇರ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.